ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಕುಕ್ಕಿಂಗ್ ವಿತ್ ರೆಮಿಡೀಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಬಂದು ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದ್ರ ಬಗ್ಗೆ ಆಗಿರುತ್ತೆ. ಹಾಗೆ ನಮ್ಮ ಬೆಲ್ಲಿ ಫ್ಯಾಟನ್ನು ಆದಷ್ಟು ಬೇಗ ತುಂಬ ಕಡಿಮೆ ಸಮಯದಲ್ಲಿ ಬರ್ನ್ ಮಾಡಿಕೊಂಡು ನಮ್ಮ ವೆಯ್ಟ್ ಲಾಸನ್ನು ಯಾವ ಥರ ಮಾಡ್ಕೊಳ್ಳೋದು, ಕೇವಲ 5 ದಿನದಲ್ಲಿ 2-3 kg ಅನ್ನೋದನ್ನು ತುಂಬ ಸಿಂಪಲ್ಲಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ವಿಡಿಯೋ ನೋಡಿ. 5 ದಿನದಲ್ಲಿ 2-3 kg ಸಣ್ಣ ಆಗುವ ಒಂದು ಎಫೆಕ್ಟಿವ್ ರೆಮಿಡಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಆ ರೆಮಿಡಿ ಹೇಗೆ ಮಾಡಬೇಕು, ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತೆಲ್ಲ ತಿಳಿಸ್ಕೊಡ್ತಿದ್ದೀನಿ. ಅದಕ್ಕೂ ಮುಂಚೆ ಈ ರೆಮಿಡಿ ಜೊತೆ ಏನೆಲ್ಲ ಫಾಲೋ ಮಾಡೋದ್ರಿಂದ ವೆಯ್ಟ್ ಲಾಸನ್ನು ಮಾಡ್ಕೊಳ್ಬಹುದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಈ ರೆಮಿಡಿ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನೀವು ನಿಮ್ಮ ತೂಕವನ್ನು ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಈ ರೆಮಿಡಿ ಸ್ಟಾರ್ಟ್ ಆದಮೇಲೆ, ರೆಮಿಡಿ ತೊಗೊಂಡ್ಮೇಲೆ ಒಂದು ಸಾರಿ ನಿಮ್ಮ ತೂಕವನ್ನು ಚೆಕ್ ಮಾಡ್ಕೊಳ್ಳಿ. 5 ದಿನ ಕಂಟಿನ್ಯೂಸ್ ಆಗಿ ಈ ರೆಮಿಡಿಯನ್ನು ತೆಗೆದುಕೊಳ್ಳೋದ್ರಿಂದ, ಹಾಗೆ ಈ ರೆಮಿಡಿಯನ್ನು ತೆಗೆದುಕೊಳ್ಳುವಾಗ ನಿಮ್ಮ ಆಹಾರ ಪದ್ಧತಿಯನ್ನು ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ. ಏನಪ್ಪ ಅಂದರೆ, ನಾವು ಭಾರತೀಯರು ಹೆಚ್ಚಾಗಿ 90% ಕಾರ್ಬೋಹೈಡ್ರೇಟ್ ಇರುವಂತಹ ಊಟವನ್ನೇ ಸೇವಿಸ್ತೀವಿ. ಇದು ಹಳೆ ಕಾಲದಿಂದಲೂ ಹಾಗೆ ಬಂದಿದೆ, ಅದೇ ಥರ ರೂಢಿಯಲ್ಲಿದೆ ಅಂತಲೇ ಹೇಳ್ಬೋದು. ಏನಪ್ಪ ಫಾರ್ ಎಕ್ಸಾಂಪಲ್ ಅಂದರೆ, ಮುದ್ದೆ ತಿನ್ನೋದ್ರಿಂದ 3 ಟೈಮ್ ಅದನ್ನೇ ತಿಂತಾ ಇದ್ರು. ಹೆಚ್ಚಾಗಿ 3 ಟೈಮ್ ಇದನ್ನೇ ತಿಂತಾಯಿದ್ರು. ಅದೇ ರೀತಿ ಕೆಲಸವನ್ನು ಮಾಡಿ ಆ ಆಹಾರವನ್ನು ಹಾಗೆ ಡೈಜೆಷನ್ ಮಾಡೋ ಥರ ಕೆಲಸವನ್ನು ಮಾಡ್ತಾಯಿದ್ರು. ಆದರೆ ಈಗ ಆಗಲ್ಲ. ಅವ್ರ ಥರ ಊಟ ಮಾಡ್ತೀವಿ, ಆದರೆ ಅವ್ರ ಥರ ಕೆಲಸ ಮಾಡಲ್ಲ. ಹಾಗಾದರೆ ಹೇಗೆ ನಾವು ತಿಂದಂತಹ ಆಹಾರ ಜೀರ್ಣ ಆಗುತ್ತೆ ನೀವು ಹೇಳಿ? ಹಾಗಾಗಿ ದೇಹದ ತೂಕ ಜಾಸ್ತಿ ಆಗೋದಕ್ಕೆ ಇದು ಒಂದು ಕಾರಣ ಅಂತಲೇ ಹೇಳ್ಬೋದು. ಹಾಗಾಗಿ ಊಟದಲ್ಲಿ ಕಾರ್ಬೋಹೈಡ್ರೇಟ್ ಅಂಶ ಜಾಸ್ತಿ ಮಾಡಿಕೊಂಡು ಹೆಚ್ಚು ಹಣ್ಣು, ತರಕಾರಿ, ಸೊಪ್ಪು, ಡ್ರೈ ಫ್ರೂಟ್ಸ್ ಇಂತಹ ಆಹಾರವನ್ನು ಹೆಚ್ಚಾಗಿ ತಿನ್ನಬೇಕು. ಜಂಕ್ ಫುಡ್, ಎಣ್ಣೆಯಲ್ಲಿ ಕರಿದಂತಹ ಪದಾರ್ಥಗಳು, ಸಿಹಿ ತಿಂಡಿಗಳನ್ನು ಕಡಿಮೆ ಸೇವಿಸಬೇಕು. ಈ ಥರ ಹೆಲ್ದಿ ಫುಡ್ ತಿನ್ನೋದ್ರ ಜೊತೆ ದಿನಕ್ಕೆ 3-4 ಲೀಟರ್ ನೀರನ್ನು ಕುಡಿಬೇಕು. ನೀರನ್ನು ಕುಡಿಯೋದ್ರಿಂದ ಕೂಡ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದು. ಯಾವಾಗಲೂ ನಮ್ಮ ದೇಹದಲ್ಲಿ ಎದೆಯ ಭಾಗದಿಂದ ಹೊಟ್ಟೆಯವರೆಗೂ ಒಂದೇ ಸಮಾನವಾದ, ಅಂದರೆ ಒಂದೇ ರೀತಿಯಾದ ಆಕಾರ ಇರಬೇಕು. ಹೊಟ್ಟೆ ದಪ್ಪ, ಎದೆ ಭಾಗ ಸಣ್ಣ ಆ ಥರ ಇದ್ದರೆ ನಾವು ಆಟೋಮೆಟಿಕಲಿ ನಮ್ಮ ವೆಯ್ಟ್ ಗೇನ್ ಆಗ್ತಾ ಇದ್ದೀವಿ ಅಂತ ತಿಳ್ಕೊಳ್ಬೇಕು. ಹೊಟ್ಟೆಯ ಭಾಗ ಜಾಸ್ತಿ ಇರಬಾರ್ದು. ಹಾಗೇನಾದರೂ ಜಾಸ್ತಿ ಇದ್ದರೆ ಕಡಿಮೆ ಮಾಡ್ಕೊಳ್ಬೇಕು. ನಮ್ಮ ಹೊಟ್ಟೆ ಭಾಗ ಸ್ವಲ್ಪ ಎತ್ತರವಾಗಿದ್ದರೂ ಕೂಡ ನಾವು ತೂಕ ಹೆಚ್ಚಾಗ್ತಾ ಇದ್ದೀವಿ ಅಂತಲೇ ತಿಳ್ಕೊಳ್ಬೇಕಾಗುತ್ತೆ. ಹಾಗಾಗಿ ನಮ್ಮ ಹೊಟ್ಟೆಯ ಸುತ್ತ ಇರುವ ಕೊಬ್ಬನ್ನು ಕರಗಿಸಿಕೊಳ್ಳಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಬೇರೆ ರೀತಿಯ ತೊಂದರೆಗಳನ್ನು ನಾವೇ ಎದುರಿಸಬೇಕಾಗುತ್ತದೆ. ಈಗಿನ ಕಾಲದಲ್ಲಿ ಆದಷ್ಟು ದೇಹದ ತೂಕವನ್ನು ನಿಯಂತ್ರಣದಲ್ಲಿಟ್ಕೊಳ್ಳೋದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಆರೋಗ್ಯದ ದೃಷ್ಟಿಯಿಂದ ಮಹಿಳೆಯರಲ್ಲಿ ತೂಕ ಹೆಚ್ಚಾದರೆ ಇರೆಗ್ಯುಲರ್ ಪೀರಿಯಡ್ಸ್ ಹಾಗೆ PCOD ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ. ಹಾಗಾಗಿ ನಾವು ತೂಕವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಹೆಚ್ಚು ಖರ್ಚಿಲ್ಲದೆ ಮನೆಯಲ್ಲೇ ಅತಿ ಸುಲಭವಾಗಿ ಆಹಾರದ ಪದ್ಧತಿಯಲ್ಲಿ ಬದಲಾವಣೆ ಮಾಡಿಕೊಂಡು ಈ ಥರ ಮನೆಮದ್ದುಗಳನ್ನು ಉಪಯೋಗಿಸಿ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಬಹುದು. ಬನ್ನಿ, ಹಾಗಾದರೆ ಯಾವ್ದು ರೆಮಿಡಿ, ಏನೆಲ್ಲ ಹಾಕಬೇಕು, ಯಾವ ಥರ ಮಾಡೋದು, ಯಾವ ಟೈಮಲ್ಲಿ ಕುಡಿಬೇಕು, ಯಾರೆಲ್ಲ ಕುಡಿಬಹುದು ಅಂತೆಲ್ಲ ನೋಡೋಣ. ಮೊದಲಿಗೆ ಸ್ಟವ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಟಿದ್ದೀನಿ. ಪಾತ್ರೆಗೆ 250 ಗ್ರಾಮ್ ನೀರನ್ನು ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇದು 250 ಗ್ರಾಮ್ ನೀರಿದೆ. ಆ ನೀರಿಗೆ ಸ್ವಲ್ಪ ಒಂದು 10-12 ಅಥವಾ 15 ಕರಿಮೆಣಸನ್ನು ಹಾಕ್ತೀನಿ. ಅದರ ಜೊತೆ 1 ಇಂಚಿ ಶುಂಠಿಯನ್ನು ಚೆನ್ನಾಗಿ ತೊಳೆದು ಜಜ್ಜಿ ಜಜ್ಜಿ ಹಾಕಿದ್ದೀನಿ. ನೀವು ತುರಿದ್ಬಿಟ್ಟಾದರೂ ಹಾಕ್ಬೋದು ಅಥವಾ ಜಜ್ಜಿ ಆದರೂ ಹಾಕ್ಬೋದು. ಇದರ ಜೊತೆ ಅರ್ಧ ಸ್ಪೂನ್ ಅರಿಶಿನ ಪುಡಿಯನ್ನು ಹಾಕ್ತೀನಿ. ಈ ಮೂರನ್ನು ಚೆನ್ನಾಗಿ ಕುದಿಸಿ 250 ಗ್ರಾಮ್ 150 ಗ್ರಾಮ್ ಆಗೋ ತನಕ ಚೆನ್ನಾಗಿ ಕುದಿಸಿ, ಬಿಸಿ ಬಿಸಿ ಇರುವಾಗಲೇ ನೀವು ಬೆಳಗಿನ ಟೈಮು ಏನನ್ನು ಕುಡಿತೀರಾ, ಟೀ, ಕಾಫಿ, ಬಿಸಿ ನೀರು, ಈ ಥರ ನಿಮಗೆ ಬೆಳಗಿನ ಅಭ್ಯಾಸ ಯಾವುದಿದೆ ಆ ಅಭ್ಯಾಸದಲ್ಲಿ ಇದನ್ನು ಕಾಫಿ, ಟೀ ಅದರೆಲ್ಲದರ ಬದಲಿಗೆ ಈ ಕಷಾಯವನ್ನು ಕುಡಿತಾ ಬನ್ನಿ. ಕೇವಲ 5 ದಿನಗಳು ಮಾತ್ರ ಕಂಟಿನ್ಯೂಸ್ ಆಗಿ ಆಟೋಮೆಟಿಕಲಿ 2-3 kgಯನ್ನು ನೀವು ವೆಯ್ಟ್ ಲಾಸನ್ನು ಮಾಡ್ಕೊಳ್ಬೋದು. ಅಂದರೆ ನಿಮ್ಮ ಫ್ಯಾಟ್ ಬರ್ನನ್ನು ಮಾಡ್ಕೊಳ್ಬೋದು. ಈ 3 ವಸ್ತುಗಳಲ್ಲೂ ಆ್ಯಪಿಟೆಂಟನ್ನು ಕಂಟ್ರೋಲ್ ಮಾಡೋ ಅಂಶ ಹೆಚ್ಚಾಗಿದೆ. ಇದು ಹಸಿವನ್ನು ಆದಷ್ಟು ಕಂಟ್ರೋಲಲ್ಲಿ ಹಿಡಿತದೆ ಈ ಡ್ರಿಂಕ್ ಕುಡಿಯೋದ್ರಿಂದ. ಕುದಿಸಿ ಆದ ಮೇಲೆ ಈ ಥರ ಶೋಧಿಸಿಕೊಂಡು ನೀವು ಖಾಲಿ ಹೊಟ್ಟೆಯಲ್ಲಿ ಕಂಟಿನ್ಯೂಸ್ ಆಗಿ 5 ದಿನ ಕುಡೀರಿ ಸಾಕು. ಇದರ ಜೊತೆ 3-4 ಲೀಟರ್ ನೀರನ್ನು ಕುಡೀರಿ. ಇದನ್ನೆಲ್ಲ ಫಸ್ಟೇ ನಾನು ತಿಳಿಸಿದ್ದೀನಿ. ಹಾಗೆ ಒಂದು ಡಯಟ್ ಬ್ಯಾಲೆನ್ಸ್ಡ್ ಫುಡ್ಡನ್ನು ತಗೊಳ್ಳಿ. ಇದರ ಜೊತೆ ಸ್ವಲ್ಪ ವೆಯ್ಟ್ ಲಾಸ್ ಆಗೋಂತಹ ಎಕ್ಸಸೈಸನ್ನು ಮಾಡ್ತಾ ಬನ್ನಿ. ಯಾವುದೇ ತರಹದ ಸೈಡ್ ಎಫೆಕ್ಟ್ ಇಲ್ಲದೆ ಆರೋಗ್ಯವಾಗಿ ಹೆಚ್ಚು ಖರ್ಚಿಲ್ಲದೆ ನೀವು ಆಟೋಮೆಟಿಕಲಿ ಮನೆಯಲ್ಲೇ ವೆಯ್ಟ್ ಲಾಸನ್ನು ಮಾಡ್ಕೊಳ್ಬೋದು. ಈ ಕಷಾಯವನ್ನು ಮಾಡಿ ಕುಡಿಯೋದ್ರಿಂದ ಒಂದು ಹೆಲ್ದಿ ಡ್ರಿಂಕ್ ಅಂತಲೇ ಹೇಳ್ಬೋದು. ಇದು ಒಂದು ಗುಡ್ ಡ್ರಿಂಕ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದು. ಆದರೆ ಇದನ್ನು ತುಂಬ ದಿನ ಉಪಯೋಗಿಸೋದು ಬೇಡ. ಯಾವುದೇ ಆದರೂ ಅಮೃತ ಆದರೂ ಅತಿಯಾದರೆ ವಿಷ ಅಂತ ಹೇಳ್ತಾರಲ್ವ, ಅದೇ ಥರ ಮ್ಯಾಕ್ಸಿಮಮ್ ನೀವು ಒಂದು 15 ಡೇಸ್ವರೆಗೂ ಯೂಸ್ ಮಾಡಬಹುದು. ಅಲ್ಲಿವರೆಗೂ ಅದು 15 ಡೇಸ್ ಆದಮೇಲೂ ನಾವು ವೆಯ್ಟ್ ಲಾಸ್ ಆಗಿಲ್ಲ ಅಂದರೆ ಒಂದು ಸಾರಿ ಡಾಕ್ಟರನ್ನು ಕನ್ಸಲ್ಟ್ ಮಾಡಿ ಅಂತಲೇ ನಾನು ಸಜೆಸ್ಟ್ ಮಾಡ್ತೀನಿ.
ಈ ಡ್ರಿಂಕನ್ನು ಕುಡಿಯೋದ್ರಿಂದ ನಿಮಗೆ ಹಸಿವನ್ನು ಕಂಟ್ರೋಲ್ ಮಾಡಿಸುತ್ತೆ ಈ ಡ್ರಿಂಕು. ಹಾಗಾಗಿ ಏನನ್ನು ಅತಿಯಾಗಿ ತಿನ್ನಬೇಕು ಅಂತ ಅನಿಸಲ್ಲ. ಇದರ ಜೊತೆ ಹೆಚ್ಚಾಗಿ ಸ್ವೀಟನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಹಾಗೆ ಜಂಕ್ ಫುಡ್, ಎಣ್ಣೆಯಲ್ಲಿ ಕರಿದಿರೋಂತಹ ಪದಾರ್ಥಗಳನ್ನು ಲಿಮಿಟಲ್ಲಿ ತೊಗೊಳ್ಳಿ. ತೊಗೊಳ್ಳೋದೇ ಬೇಡ ಅಂತ ಇಲ್ಲ, ಲಿಮಿಟಲ್ಲಿ ತೊಗೊಳ್ಳಿ. ಅದರ ಜೊತೆ ಈ ಡ್ರಿಂಕನ್ನು ಮಾಡಿ ಕುಡೀರಿ ಫ್ರೆಂಡ್ಸ್. ಇದನ್ನು ಇನ್ನು ಪ್ರೆಗ್ನೆನ್ಸಿ ಮತ್ತು ಬಾಣಂತಿಯರು ಅವರೆಲ್ಲ ಬೇಡ. ಮತ್ತು ಏನಾದರೂ ಮೆಡಿಸನ್ ತೊಗೊಳ್ತಿರೋರು ಅವರು ಬೇಡ. ಬಿ ಪಿ ಶುಗರ್ ಇರೋರು ಅವರು ಬೇಡ. ಹೆಲ್ದಿಯಾಗಿ ಇರೋರು ಮಾತ್ರ ಈ ಡ್ರಿಂಕನ್ನು ಸೇವಿಸಬಹುದು. ತುಂಬ ಸಿಂಪಲ್ ಹೋಮ್ ರೆಮಿಡಿ ಅಂತ ಹೇಳ್ಬೋದು. ಆದರೆ ತುಂಬಾ ಎಫೆಕ್ಟಿವ್ ಆಗಿರೋಂತಹ ಹೋಮ್ ರೆಮಿಡಿ. ನೀವು ಒಂದ್ಸಾರಿ ಟ್ರೈ ಮಾಡಿ ನೋಡಿ. ನೀವೇನಾದರೂ ವೆಯ್ಟ್ ಲಾಸ್ ಆಗಬೇಕು ಅನ್ನೋ ಆಸೆ ನಿಮಗೇನಾದರೂ ಇದ್ದರೆ ಒಂದ್ಸಾರಿ ಟ್ರೈ ಮಾಡಿ. ಹಾಗೆ ಈ ರೆಮಿಡಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆಯೇ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.